ಸ್ವರ್ಣ ಭಾರತ್ ಸಂಸ್ಥೆ ವತಿಯಿಂದ ಡಾಕ್ಟರ್ ರಜನಿ ಸಂತೋಷ್ ಅವರ ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸುಮಾರು 100ಕ್ಕೂ ಹೆಚ್ಚು ಮಹಿಳೆಯರಿಗೆ ಮಹಿಳಾ ರತ್ನ, ಮಹಿಳಾ ಎಕ್ಸಲೆನ್ಸ್ ಅವಾರ್ಡ್ 2026 ಪ್ರದಾನ ಮಾಡಿ ಗೌರವಿಸಲಾಯಿತು. ಮಹಿಳೆಯರ ಸಾಧನೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾಜಿ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದ ಶ್ರೀ ಸಂತೋಷ್ ಹೆಗಡೆ ಅವರು ಹಾಗೂ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಡಾಕ್ಟರ್ ಪ್ರಿಯದರ್ಶಿನಿ ಸೋನುಕೊಪ್ಪ ಮೇಡಂ ಉಪಸ್ಥಿತರಿದ್ದರು. ಮಹಿಳೆಯರ ಸಬಲೀಕರಣದ ಕುರಿತು ಪ್ರೇರಣಾದಾಯಕ ಸಂದೇಶಗಳನ್ನು ನೀಡಿದರು. ಇದಲ್ಲದೆ ಪವರ್ ಟಿವಿಯ ಮುಖ್ಯ ನಿರೂಪಕಿ ಸಿಂಧೂರ ಗಂಗಾಧರ್, ಸಮಾಜ ಸೇವಕಿ ಡಾಕ್ಟರ್ ಆರ್.ವಿ. ಮಮತಾ ದೇವರಾಜ್, ಖ್ಯಾತ ಕೌಟುಂಬಿಕ ವಕೀಲರಾದ ಶ್ರೀ ಬಿ.ಎಂ. ನಾಗರಾಜ್ ಸೇರಿದಂತೆ ಹಲವಾರು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮತ್ತಷ್ಟು ಶೋಭೆ ತಂದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮಹಿಳೆಯರು ತಮ್ಮ ಸಾಧನೆಗಳ ಮೂಲಕ ಸಮಾಜದಲ್ಲಿ ಮಾದರಿಯಾಗಿದ್ದು, ಇಂತಹ ಗೌರವಗಳು ಅವರಿಗೆ ಇನ್ನಷ್ಟು ಪ್ರೇರಣೆಯನ್ನು ನೀಡುತ್ತವೆ ಎಂದು ಅಭಿಪ್ರಾಯಪಟ್ಟರು. ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿವಾತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ ಅಂಥೇಳಿ. ಕೇವಲ ದೈಹಿಕವಾದಂತಹ ಮಾರ್ಫಾಲಜಿ ಮಾತ್ರ ನಮ್ಮದು ಡಿಫ್ರೆನ್ಸ್ ಆಗಿದೆ, ಬಟ್ ಒಳಗಿರುವ ಆತ್ಮಶಕ್ತಿ ಒಂದೇ ಇದೆ. ಆ ಆತ್ಮಶಕ್ತಿ ಯಾವುದೂ ಭೇದ ಭಾವ ಇರೋದಿಲ್ಲ. ನಾವು ವಿ ಹ್ಯಾವ್ ಹೌ ಮೆನಿ ಲೈಫ್ಸ್? ಒನ್ ಲೈಫ್. ಐ ಆಮ್ ನಾಟ್ ಆಸ್ಕಿಂಗ್ ಅಬೌಟ್ ವೈಫ್, ಐ ಆಮ್ ಆಸ್ಕಿಂಗ್ ಅಬೌಟ್ ಲೈಫ್. We have only one life. So we should live king size life. We should live queen size life. ಇರೋದು ಒಂದು ಜೀವನ. ಆ್ಯಂಡ್ ಆಲ್ವೇಸ್ ಅವ್ರು ಹಿಂಗೆ ಅಂತಾರೆ, ಇವ್ರು ಹಿಂಗೆ ಅಂತಾರೆ, ನಾನು ಹೆಂಗಿದ್ದೀನೋ. ಡೋಂಟ್ ಕೇರ್ ಅಬೌಟ್ ದಿಸ್. ಡೋಂಟ್ ಕೇರ್ ಅಬೌಟ್ ಎನಿಥಿಂಗ್.
ಇಫ್ ಯು ರಿಯಲಿ ಮೀನ್ ನಿಮ್ಮ ಮನಸ್ಸಿಂದ ನಿಮ್ಮ ಇದೊಂದು ನಾವು ಮಾಡಬೇಕು ಅಂತ ಒಂದು ಕರ್ತೃತ್ವ ಶಕ್ತಿ ಅಂತ ಕರೀತಾರೆ. ಬಸವಣ್ಣವರು ಇದನ್ನೇ ಹೇಳಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನೇ ಹೇಳಿದ್ರು, ಬುದ್ಧ ಇದನ್ನೇ ಹೇಳಿದ್ರು. ಕರ್ತೃತ್ವ ಶಕ್ತಿ ಯಾರ ಹತ್ರ ಮಾಡಬೇಕು ಅನ್ನುವಂಥ ಒಂದು ಹಂಬಲ ಇರ್ತದೆ, ಆ ಕರ್ತೃತ್ವ ಶಕ್ತಿಯನ್ನು ನೀವು ಸೇರಿಸಿದ್ರಿ ಅಂತಂದರೆ ನೀವು ನಿಮ್ಮ ಜೀವನವನ್ನು ಅರಳುವಿಕೆ ಅಂತ ಹೇಳ್ತೇವೆ, ಬ್ಲಾಸಮ್ ಇನ್ ಯುವರ್ ಲೈಫ್ ಅಂತೇಳಿ. ಸೊ ದ್ಯಾಟ್ ಬ್ಲಾಸಮಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. We are not made to do small things. We are all here to achieve great things. But only thing is, we always fear. ಅವ್ರೇನಂದ್ರು ಆಲ್ ದ ಲೈಫ್, ಸಣ್ಣ ಮಕ್ಕಳಿರುವಾಗ, ಮದುವೆ ಆದಮೇಲೆ, ಮಕ್ಕಳಾದಮೇಲೆ, ಎಲ್ಲ ಆದಮೇಲೆ ಅವ್ರೇನಂತಾರೆ, ಅವ್ರೇನಂತಾರೆ ಅಂತ ಜೀವನನೇ ಕಳೆದ್ಬಿಡ್ತು. ಕೊನೆ ಯಾರೂ ನಮ್ಮ ಬಗ್ಗೆ ಏನೂ ಅನ್ನೋತಿರಲ್ಲ, ಯಾಕಂದ್ರೆ ಅವ್ರಿಗೆ ಟೈಮ್ ಇರಲ್ಲ. ಫಸ್ಟ್ ಆಫ್ ಆಲ್ ಐಮ್ ಟೆಲಿಂಗ್ ಯು, ನೆವರ್ ಸೀಕ್ ವ್ಯಾಲಿಡೇಷನ್ ಫ್ರಮ್ ಔಟ್ಸೈಡ್ ವರ್ಲ್ಡ್. ನಮ್ಮ ಸಂತೋಷ್ ಸಾಹೇಬರು ಅದನ್ನೇ ಹೇಳಿದ್ರು, ಎಷ್ಟು ನೀವು ಮೊಬೈಲ್ ಯೂಸ್ ಮಾಡ್ತೀರಿ, ಮೊಬೈಲು ಒಂದು ಮಾತು ಹೇಳ್ತದಂತೆ. ಅದು ನಾವು ಎಲ್ಲ ದಿನನಿತ್ಯ ಮೊಬೈಲ್ ನಮ್ಮ ಜೊತೆ ಮಾತಾಡ್ತಿದ್ದೆ, ನಾವು ಯಾರೂ ಅದ್ರ ಮಾತು ಕೇಳಿಸ್ಕೊಳಕ್ಕೆ ತಯಾರಿಲ್ಲ. ಮೊಬೈಲ್ ಫಸ್ಟು ಪುಸ್ತಕನೂ ಮಾತಾಡುತ್ತೆ, ಮೊಬೈಲು ಮಾತಾಡುತ್ತೆ. ಪುಸ್ತಕ ಹೇಳುತ್ತೆ ಯಾಕಂದರೆ ನಾವು ಯಾವಾಗಲೂ ಒಂದು ಅರ್ಜನೆ ಮಾಡ್ತಾ ಇರ್ತೀವಿ. ಸೊ ಹೇಳ್ತದೆ ಪುಸ್ತಕ, ತಾಯಿ ನನ್ನನ್ನು ನೀನು ತಲೆ ತಗ್ಗಿಸಿ ನೋಡು, ನಿನ್ನನ್ನು ನಾನು ತಲೆ ಎತ್ತುವಂತೆ ಮಾಡುತ್ತೇನೆ ಅಂತ ಪುಸ್ತಕ ಹೇಳುತ್ತೆ. ಆದರೆ ಮೊಬೈಲ್ ಹೇಳುತ್ತೆ, ತಾಯಿ ನೀನನ್ನು ತಲೆ ತಗ್ಗಿಸಿ ನೋಡು, ನಾನು ನಿನ್ನನ್ನು ಬಗ್ಗಿಸಿಯೇ ಬಿಡುತ್ತೇನೆ ಅಂತ. ಈಗ ಕೆಲವು ಹುಡುಗಿಯರಿಗೆ ಗಂಡ ಅಕಸ್ಮಾತ್ ಏನೋ ಬೈದ, ಅಕಸ್ಮಾತ್ ಆ ಮೂಮೆಂಟಲ್ಲಿ ಏನೋ ಜಗಳ ಆಯಿತು ಅಂತಂದ ತಕ್ಷಣ ಇಮ್ಮಿಡಿಯೇಟಾಗಿ ನಾನು ಗಂಡನ ಮೇಲೆ ಕೇಸ್ ಹಾಕ್ಬಿಡ್ಬೇಕು, ನಾನು ಡಿವೋರ್ಸ್ ತೊಗೊಂಡ್ಬಿಡ್ಬೇಕು. ಅಥವಾ ಹೆಂಡತಿ ಏನಾದರೂ ಬೈದ ತಕ್ಷಣ ಗಂಡ ನನಗೆ ಬಂದು ಡಿವೋರ್ಸ್ ತೊಗೊಂಡ್ಬಿಡ್ಬೇಕು, ನಾನು ಇವಳ ಜೊತೆಯಲ್ಲಿ ಬಾಳಕ್ಕೆ ಹೋಗಬಾರ್ದು ಅನ್ನೋ ಒಂದು ರೇಂಜಲ್ಲಿ ತೀರ್ಮಾನ ಮಾಡಿಕೊಂಡು ನಮ್ಮ ಹತ್ರ ಬಂದಾಗ, ಕೇಸ್ ಹಾಕಿ ನನಗೆ ಡಿವೋರ್ಸ್ ಕೊಡಿಸ್ಬಿಡಿ ಸರ್ ಅಂತ ಬಂದಾಗ, ಒಂದು ಅರ್ಧ ಗಂಟೆ ಕೂತ್ಕೊಂಡು ಚರ್ಚೆ ಮಾಡಿ ಅವ್ರ ಜೊತೆಯಲ್ಲಿ ಸಾವಧಾನವಾಗಿ ಅವರಿಗೆ ಹೇಳಿ, ಅವರಿಂದ ವಿಚಾರಗಳನ್ನು ತಿಳ್ಕೊಂಡು ಈ ರೀತಿ ಸಮಸ್ಯೆಗಳನ್ನು ಯಾವ ರೀತಿಯಲ್ಲಿ ಮನೆಯಲ್ಲಿ ಬಗೆಹರಿಸಬೇಕು ಅನ್ನುವಂಥದ್ದನ್ನು ತಿಳುವಳಿಕೆಯನ್ನು ನೀಡಿದಾಗ ಎಷ್ಟೋ ಜನ ನನಗೆ ಒಂದು ವಿಚಾರ ಹೇಳಿದ್ದಾರೆ, ಸರ್ ಇವತ್ತು ನಾನು ಡಿವೋರ್ಸ್ ತೊಗೊಂಡ್ಬಿಡ್ಬೇಕು ಅಂತ ನಾನು ಆ ತಮ್ಮನ್ನು ಭೇಟಿ ಮಾಡೋದಕ್ಕೆ ಬಂದೆ ನಾನು, ಬಟ್ ನೀವು ಮಾತಾಡಿದ ಮೇಲೆ ನನಗೇನು ಅಂಥ ಪ್ರಮೇಯ ಬರ್ತಿಲ್ಲ ಅಂತ ಅನ್ನಿಸ್ತಾ ಇದೆ. ನಾನು ದಯವಿಟ್ಟು ನಮ್ಮ ಗಂಡನ್ನು ಕರ್ಕೊಂಬರ್ತೀನಿ, ಅವ್ರ ಹತ್ರ ಒಂದು 5 ನಿಮಿಷ ಮಾತಾಡಿ, ನನಗೆ ಸಮಾಧಾನ ಆಗುತ್ತೆ, ನಮ್ಮ ಸಂಸಾರ ಉಳಿಯುತ್ತೆ ಅಂದಾಗ, ಆಯ್ತಮ್ಮ ಕರ್ಕೊಂಬನ್ನಿ, ಅವ್ರ ಹತ್ರನೂ ಮಾತಾಡೋಣ. ಹೀಗೆ ಇಬ್ಬರ ಹತ್ರನೂ ಕೂತ್ಕೊಂಡು ನಾವೊಂದು ಅರ್ಧ ಗಂಟೆ ಡಿಸ್ಕಸ್ ಮಾಡಿ, ಅದು ಡಿವೋರ್ಸ್ಗೆ ಹೋಗಿರೋಂಥ ಕೇಸಸ್ಸನ್ನು ರೀಜಾಯ್ನಿಂಗ್ ಮಾಡಿ ಸಾಲ್ವ್ ಮಾಡಿರೋಂಥ ಒಂದು ಸಿಚುಯೇಷನ್ಸನ್ನು ನೋಡಿದಾಗ ಎಲ್ಲ ಒಂದು ಕಡೆ ಖುಷಿಯಾಗುತ್ತೆ. ಅಫ್ಕೋರ್ಸ್ ನನಗೆ ಫ್ಯಾಮಿಲಿ ಕೋರ್ಟಲ್ಲಿ ಒಂದು ವಿಚಾರ ಎಲ್ಲ ಹೇಳ್ತಾರೆ, ನಾಗರಾಜ್ ಅವ್ರದ್ದು ಬೆಂಗಳೂರಿನಲ್ಲಿ ಹೈಯೆಸ್ಟ್ ರೀಜಾಯ್ನಿಂಗು ಅವ್ರದ್ದೇ, ಹೈಯೆಸ್ಟ್ ಡಿವೋರ್ಸು ಅವ್ರದ್ದೇ ಅಂತ. ನಿಜ. ಮಹಿಳಾ ದಿನಾಚರಣೆಯನ್ನು ಸಂಭ್ರಮಿಸಬೇಕಾ, ಸಮಾಜದಲ್ಲಿ ಕೆಲವೊಂದು ಸ್ಥಿತಿಗತಿಗಳನ್ನು ನೋಡ್ತಾ ಕೊರಗಬೇಕಾ, ಅಥವಾ ಅದರ ವಿರುದ್ಧ ಸಿಡಿದೆದ್ದು ನಿಲ್ಲಬೇಕಾ, ನಮ್ಮನ್ನು ನಾವು ಎಂಪವರ್ಡ್ ಅಂತ ಅಂದ್ಕೊಳ್ಬೇಕಾ? ಇದೆಲ್ಲವೂ ನನಗೆ ಇವತ್ತಿಗೂ ಪ್ರಶ್ನೆಯಾಗೇ ಉಳ್ಕೊಂಡಿದೆ. ಯಾಕಂದರೆ ನಾನು ಪ್ರತಿದಿನ ಮಹಿಳೆಯರ ಸಮಸ್ಯೆಗಳನ್ನು ನೋಡುವಂಥ ರೀತಿ ನಿಮ್ಮೆಲ್ಲರಿಗಿಂತ ಬಹಳ ವಿಭಿನ್ನವಾಗಿದೆ. ನ್ಯೂಸ್ ಚಾನಲ್ ಅಂದರೆ ನಮ್ಗೆ ಗೊತ್ತಿದೆ, ನೀವೆಲ್ಲರೂ ಬೈಕೊಳ್ತಾ ಇರ್ತೀರಿ, ಏನಪ್ಪ ಹೇಳಿದ್ದೇ ಹೇಳ್ತಾರೆ, ಕೇಳಿ ಕೇಳಿ ಸಾಕಾಗೋಗುತ್ತೆ, ಇಲ್ಲಾಂದರೆ ಹೆದರಿಸ್ಬಿಡ್ತಾರೆ ಅಂಥೇಳಿ. ಹೇಳಿದ್ದೇ ಹೇಳೋದಕ್ಕಿಂತ ಹೆಚ್ಚಾಗಿ ನಡೆಯೋದೇ ನಡೀತಾ ಇದೆಯಲ್ಲ, ಬದಲಾವಣೆ ಅನ್ನೋದು ಆಗ್ತಾನೇ ಇಲ್ವಲ್ಲ ಮಹಿಳೆಯರ ಬದುಕಿನಲ್ಲೂ ಕೂಡ. ಇಲ್ಲಿ ಎಷ್ಟೊಂದು ಜನ ಮಹಿಳೆಯರ ಮುಖವನ್ನು ನೋಡಿದಾಗ ನನಗೆ ಬಹಳ ಖುಷಿ ಆಗ್ತಿದೆ. ಸಾಧಕರ ಪಟ್ಟಿಯಲ್ಲಿ ನಾವು ಕೂಡ ಒಬ್ರು ಇದೀವಲ್ಲ ಅಂಥೇಳಿ. ಸಾಧನೆ ನನ್ನ ಲೆಕ್ಕದಲ್ಲಿ ಏನಾಗಿದೆ ಗೊತ್ತಾ, ಇವತ್ತು ನಾನು ಒಬ್ಬ ಪತ್ರಕರ್ತೆಯಾಗಿ ನೋಡೋದಾದರೆ, ಒಬ್ಬ ಹೆಣ್ಣುಮಗಳು ಪ್ರತಿದಿನ ಅವಳ ಮನೆ ಜೀವನವನ್ನು ನಡೆಸ್ಕೊಂಡು ಅವಳು ಖುಷಿಯಾಗಿತ್ಕೊಂಡು ಇವತ್ತು ಜೀವಂತವಾಗಿದ್ದಾಳೆ ಅನ್ನೋದೇ ದೊಡ್ಡ ಸಾಧನೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಮಸ್ತೆ, ನಾನು ಆಂಕರ್ ಶ್ರೀ ಕಶ್ಯಪ್. ಇವತ್ತು ಬೆಂಗಳೂರಿನ ಕರ್ನಾಟಕ ಸಾಹಿತ್ಯ ಪರಿಷತ್ ಅಲ್ಲಿ ನಡೀತಿರುವಂತಹ ಕಾರ್ಯಕ್ರಮ ಸ್ವರ್ಣ ಭಾರತ್ ಫೌಂಡೇಶನ್ ಮಹಿಳಾ ರತ್ನ ವುಮೆನ್ ಎಕ್ಸಲೆನ್ಸ್ ಅವಾರ್ಡ್ 2026. ಡಾಕ್ಟರ್ ರಜನಿ ಸಂತೋಷ್ ಫೌಂಡರ್ ಆಗಿದ್ದಾರೆ. ಈ ಕಾರ್ಯಕ್ರಮನ ಆಯೋಜಿಸಿ ಮಹಿಳಾ ರತ್ನ ವುಮೆನ್ ಎಕ್ಸಲೆನ್ಸ್ ಅವಾರ್ಡ್ ಅಂದರೆ ಬೇರೆ ವಿಧ ವಿಧವಾದಂಥ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಮಹಿಳೆಯರನ್ನು, ಸುಮಾರು 40 ಮಹಿಳೆಯರನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭನ ಏರ್ಪಡಿಸಲಾಗಿತ್ತು.
ನಾನು ಶ್ರೀಮತಿ ಭಾರತಿ ರಮೇಶ್ ಅಂತ. ಜಸ್ಟ್ ನಾನು ಸ್ವರ್ಣ ಭಾರತ್ ಫೌಂಡೇಶನಿಂದ ಮಹಿಳಾ ರತ್ನ ವುಮನ್ ಎಕ್ಸಲೆನ್ಸ್ ಅವಾರ್ಡನ್ನು ಸ್ವೀಕರಿಸಿದ್ದೇನೆ. ಈ ಅವಾರ್ಡನ್ನು ಪಡ್ಕೊಂಡಿರುವಂಥ ಸಂದರ್ಭದಲ್ಲಿ ನಾನೇನು ಹೇಳಲಿಕ್ಕೆ ಬಯಸ್ತೇನೆ ಅಂತಂದರೆ, ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಡಾಕ್ಟರ್ ಸಂತೋಷ್ ಫಾರ್ considering me for this Vedic Astrology Award, and it's been a great experience attending this program as of today. ನಾನು ಲಾಸ್ಟ್ 6 to 7 years ಇಂದ ವೇದಿಕ್ ಅಸ್ಟ್ರಾಲಜಿಯನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಹಲವಾರು ಗುರುಗಳ ಮಾರ್ಗದರ್ಶನದಲ್ಲಿ ಶಿಷ್ಯತ್ವವನ್ನು ಪಡೆದು ಸಮಾಜ ಸೇವೆ ಮತ್ತು ಜ್ಯೋತಿಷ್ಯ ಸಲಹೆಗಳನ್ನು ನೀಡ್ತಾ ಇದ್ದೀನಿ. ನಮ್ಮ ಸೇವೆಯನ್ನು ಗುರುತಿಸಿ ನಮ್ಮನ್ನು ಬೆಳಿಲಿಕ್ಕಾಗಿ ಪ್ರೋತ್ಸಾಹಿಸಿದ ಡಾಕ್ಟರ್ ರಜನಿ ಸಂತೋಷ್ ಅವರಿಗೆ ನನ್ನ ಹೃದಯಪೂರ್ವವಾದ ಧನ್ಯವಾದಗಳು. ಹೆಸರು BN ಚೈತ್ರ. ನಾನು ಕರ್ನಾಟಕ ಡೆಫ್ ವುಮನ್ ಫೌಂಡೇಶನ್ನಿನ ಜನರಲ್ ಸೆಕ್ರೆಟರಿ. ನಾನು ನನ್ನ ಕಮ್ಯುನಿಟಿ ಅಂದರೆ ಮಾತು ಬರದೇ ಇರೋರಿಗೆ ಬಹಳಷ್ಟು ಹೆಲ್ಪ್ ಮಾಡಿದ್ದೀನಿ. ಅವರ ಸರ್ವೀಸ್, ಅವರ ಏಳಿಗೆಗಾಗಿ ಬಹಳ ಕೆಲಸ ಮಾಡಿದ್ದೀನಿ. ಈ ದಿನ ಡಾಕ್ಟರ್ ರಜನಿ ಸಂತೋಷ್ ಅವರು ನಮ್ಮನ್ನು ಗುರುತಿಸಿ ನನಗೆ ಅವಾರ್ಡ್ ಕೊಟ್ಟಿರೋದು ಬಹಳ ಸಂತೋಷ. ನಾನು ಅವರಿಗೆ ಮತ್ತು ಸ್ವರ್ಣ ಭಾರತಿ ಟ್ರಸ್ಟ್ ಅವರಿಗೆ ನನ್ನ ವಂದನೆಗಳನ್ನು ತಿಳಿಸ್ತೀನಿ. ಹ್ಯಾಪಿ ವುಮೆನ್ಸ್. I am Bhagya Lakshmi. I feel extremely happy and honored to receive this prestigious Mahila Ratna Women's Excellence Award. As a woman entrepreneur and founder of Joyful Food, my goal is to provide high quality organic spices and inspire more women to start their own business. This award motivates me to work even more harder and empower women through entrepreneurship. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಧನಲಕ್ಷ್ಮಿ ಅಲಿಯಾಸ್ ಉಷಾ ಮೆನೋನ್. ನಾನು ಬಂದು ಹಾಡುಗಾರತಿ. ಯಾರ ಸಪೋರ್ಟ್ ಇಲ್ಲದೆ ಇವತ್ತು ಈ ಒಂದು ಮಟ್ಟಕ್ಕೆ ಬಂದಿರೋದು ತುಂಬ ದೊಡ್ಡ ಹೆಮ್ಮೆಯ ವಿಷಯ ಅಂತ ಹೇಳ್ತೀನಿ. ಒಬ್ಬ ಮಲಯಾಳಿಯಾಗಿ ಹೆಮ್ಮೆಯಿಂದ ಹೇಳ್ಕೊತೀನಿ ಕನ್ನಡತಿ. ಹಾಗೆ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ವುಮೆನ್ ದೆರ್ ಈಸ್ ಎ ವಂಡರ್ಫುಲ್ ಮ್ಯಾನ್ ಅಂತ ಹೇಳ್ತಾರೆ. ಬಟ್ ನನ್ನ ಪ್ರಕಾರ ಎಲ್ಲ ಹೆಣ್ಮಕ್ಳಿಗೂ ವಂಡರ್ಫುಲ್ ಮ್ಯಾನ್ ಇರ್ತಾನೆ ಅಂತ ಹೇಳಲಿಕ್ಕಾಗಲ್ಲ. ನನ್ನ ಹಾಗೆ ಯಾರೂ ಒಬ್ಬರ ಸಪೋರ್ಟ್ ಇಲ್ಲದೆ ಅಡುಗೆ ಮನೆಯೇ ಎಲ್ಲ ಅಂತ ಅಂದ್ಕೊಂಡವರಿಗೂ ಕೂಡ ಅವರ ಅವಹೇಳನ, ಅಪನಿಂದನೆ, ಅವರ ಕಾರ್ಯದ ಕಣ್ಣೀರು ಇದೆಲ್ಲ ಕೂಡ ಅವರಿಗೆ ಒಂದು ಚಲನ ತಂದು ಇಲ್ಲಿಗೆ ನಿಲ್ಲಿಸುತ್ತೆ ಅಂತ ಹೇಳ್ತೀನಿ. ಇದನ್ನು ಕಂಡು ಹಿಡಿದು ಇಲ್ಲಿವರೆಗೂ ಕರ್ಕೊಂಬಂದ ಸ್ವರ್ಣ ಭಾರತ ಫೌಂಡೇಶನ್ ಅವರಿಗೆ ಹಾಗೂ ಡಾಕ್ಟರ್ ರಜನಿ ಸಂತೋಷ್ ಅವರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ಗೀತಾ ಸತ್ಯಮೂರ್ತಿ ಅಂತ, ಸಂಗೀತ ವಿದುಷಿ. ಸಪ್ತಸ್ವರ ಸಂಗೀತ ವಿದ್ಯಾಲಯ ಅಂತ ಒಂದು ಸಂಗೀತ ಸಂಸ್ಥೆನ ನಾನು ಬನ್ನೇರುಘಟ್ಟ ರಸ್ತೆಯ ಅರಕೆರೆಯಲ್ಲಿ ನಡೆಸ್ತಾ ಇದ್ದೀನಿ. ಮತ್ತು ನಾನು ಶಾಸ್ತ್ರೀಯ ಸಂಗೀತ ಹಾಗೂ ಸುಗಮ ಸಂಗೀತ ಎರಡನ್ನೂ ಇಲ್ಲಿನ ಆಸಕ್ತ ಮಕ್ಕಳಿಗೆ ನಾನು ಹೇಳಿಕೊಡ್ತಾ ಬಂದಿದ್ದೀನಿ. ನಾನು ಕೆನರಾ ಬ್ಯಾಂಕಿಂದ ವಾಲಂಟ್ರಿ ರಿಟೈರ್ಮೆಂಟ್ ತಗೊಂಡು ಈಗ 25 ವರ್ಷದಿಂದ ಈ ನಮ್ಮ ಸಪ್ತಸ್ವರ ಸಂಗೀತ ವಿದ್ಯಾಲಯ ಅನ್ನೋ ಸಂಗೀತ ಸಂಸ್ಥೆನ ನಡೆಸ್ತಾ ತುಂಬ ಸಂತೋಷವಾಗಿ ಈಗಿನ ಮಕ್ಕಳಿಗೆ ಒಳ್ಳೆಯ ಮೌಲ್ಯಗಳನ್ನು ರೂಢಿ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಶ್ರಮಿಸ್ತಾ ಇದ್ದೀನಿ. ಮತ್ತು ನಾನು ಅಂತಾರಾಷ್ಟ್ರೀಯವಾಗಿ ಅನೇಕ ಕಾರ್ಯಕ್ರಮಗಳನ್ನು ನೀಡಿದ್ದೀನಿ. ನನ್ನ ಈ ಒಂದು ಸಂಗೀತ ವಿದ್ಯೆಯನ್ನು ಗುರುತಿಸಿ ಇವತ್ತು ಈ ಮಹಿಳಾ ರತ್ನ ಪ್ರಶಸ್ತಿಯನ್ನು ನೀಡಿದಂತಹ ಸ್ವರ್ಣ ಭಾರತ್ ಫೌಂಡೇಶನ್ ಅವರಿಗೆ ನನ್ನ ಅನಂತ ಧನ್ಯವಾದಗಳು. ನಮಸ್ಕಾರ. ಗುರುಭ್ಯೋ ನಮಃ. ನಮಸ್ತೆ. ನನ್ನ ಹೆಸರು ಮಿಲನ್. ನಾನು ಭರತನಾಟ್ಯ ಕಲಾವಿದೆ.
ಇಂದು ಸ್ವರ್ಣ ಭಾರತ ಫೌಂಡೇಶನ್ ಅವರು ಮಾಡ್ತಿರುವಂತಹ ಈ ವಂಡರ್ಫುಲ್ ಕೆಲಸಕ್ಕೆ ನಾನು ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ದೆಮ್. ಯಾಕಂದರೆ ಹೆಣ್ಮಕ್ಳನ್ನ ಗುರುತಿಸಿ ಅವರ ಒಂದು ಸಾಧನೆಯನ್ನು ಗುರುತಿಸಿ ಅವರಿಗೆ ಒಂದು ರೆಕಗ್ನಿಷನ್ನ ಕೊಡ್ತಿರೋದಂಥ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನನ್ನ ಅನಂತ ಧನ್ಯವಾದಗಳು. ನಾನು ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿಯನ್ನು ಮುಂದುವರಿಸುವಂತಹ ಪ್ರಯತ್ನ ಮಾಡಿ ಅದನ್ನು ಗುರುತಿಸಿದ್ದಕ್ಕೆ ಧನ್ಯವಾದಗಳು. ಇದನ್ನು ಮುಂದೆ ವರ್ಸೋದಕ್ಕೆ ಹಾಗೆ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ಸ್ವರ್ಣ ಭಾರತ ಫೌಂಡೇಶನ್ ನಮ್ಮನ್ನ ಗುರುತಿಸಿ ನನಗೆ ಅವಾರ್ಡ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ರಜನಿ ಸಂತೋಷ್ ಅವರ ಅಚೀವ್ಮೆಂಟ್ ನೋಡಿ ತುಂಬ ಸಂತೋಷ ಆಯಿತು. ಆ್ಯಕ್ಚುಲಿ ಅಸ್ಟ್ರಾಲಜಿ ಇಸ್ ಎ ಸೈನ್ಸ್. ಆ್ಯಕ್ಚುಲಿ ಇದನ್ನು ನಂಬಿ ಅನೇಕರಿಗೆ ಒಳ್ಳೆಯದಾಗಿದೆ. ಇದನ್ನು ನಂಬೋದ್ರಿಂದ ಏನು ತಪ್ಪಿಲ್ಲ. ಥ್ಯಾಂಕ್ ಯು ಸೋ ಮಚ್. Thanks Swarna Bharat Foundation for giving this Women Excellence Award. This is not only award for me, it is an award for all the women here who are the achievers in all various fields. Nan hesaru Kokila anta, nanu National Small Industries Corporation, Government of India ninta matarta idini. We will do the services to all the small scale industries, and this award means a lot. Thank you once again, and wishing all the women a happy International Women's Day. Thank you. I'm Nivya Kavirama from Kodagu. I'm very proud to be a part of this beautiful event. ನನ್ನ ಒಂದು ಸಣ್ಣ ಸಾಮಾಜಿಕ ಸೇವೆಯನ್ನು ಗುರುತಿಸಿ ನನಗೆ ಇಂತಹ ಒಂದು ದೊಡ್ಡ ಮಟ್ಟದಲ್ಲಿ ಇಂಥ ಒಂದು ಪ್ರಶಸ್ತಿಯನ್ನು ಬೆಸ್ಟ್ ವುಮೆನ್ ಅಂತ ಮಹಿಳಾ ರತ್ನ ವುಮೆನ್ಸ್ ಎಕ್ಸಲೆನ್ಸ್ ಅವಾರ್ಡನ್ನು ನೀಡಿ ಗೌರವಿಸುತ್ತಿರೋದಕ್ಕಾಗಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಸ್ವರ್ಣ ಭಾರತ್ ಫೌಂಡೇಶನ್ ಟೀಮ್ ಆ್ಯಂಡ್ ವೆರಿ ಸ್ಪೆಷಲ್ ಥ್ಯಾಂಕ್ಸ್ ಟು ರಜನಿ ಸಂತೋಷ್ ಸರ್ಸ್. ಹಾಯ್, ನನ್ನ ಹೆಸರು ಮಮತಾ, ಫೌಂಡರ್ ಆಫ್ ಅರ್ಹ ಗ್ಲಾಮರ್ ಮೇಕಪ್ ಸ್ಟುಡಿಯೋ ಆ್ಯಂಡ್ ಬ್ಯೂಟಿ ಸಲೂನ್. ನಮ್ಮಂಥ ಅಪ್ಕಮಿಂಗ್ ಎಂಟರ್ಪ್ರಿನಿಯರ್ಸ್ಗೆ ಗುರುತಿಸಿ ನಮಗೆ ಪ್ರೋತ್ಸಾಹ ಕೊಟ್ಟು ನಮಗೆ ಅವಾರ್ಡ್ ಕೊಡ್ತಾ ಇದ್ದಾರೆ. ಇದರಿಂದ ನಾವು ಇನ್ಸ್ಪೈರ್ ಆಗೋದಿದ್ರೆ ನಮ್ಮ ಸುತ್ತಮುತ್ತ ಇರೋ ಎಲ್ಲ ವುಮೆನ್ಸ್ನೂ ಇನ್ಸ್ಪೈರ್ ಆಗ್ತೀವಿ. ಎಲ್ಲರೂ ಬೆಳಿಬೇಕು ಅನ್ನೋದೇ ನನ್ನ ಆಶೆ. I am Krishna. I am a founder member of This Park Educations and a founder of a preschool chain, Smart Minds. We have nurtured more than 3,000 kids of the age of 2 years to 5 years, and we have empowered more than 1,000 women for being independent. So I thank Mr. Santosh for recognizing and helping out who is leading in their fields. Thank you. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ AR ಮಹಾಲಕ್ಷ್ಮಿ ಅಂತ. ನಾನು ವಾಸ್ತು ಎಕ್ಸ್ಪರ್ಟ್, ಅಕಲ್ಟ್ ಸೈನ್ಸಲ್ಲಿ ಕಂಪ್ಲೀಟ್ ಅಕಲ್ಟ್ ಸೈನ್ಸಲ್ಲಿ ಇದ್ದೀನಿ. ಇದನ್ನು ನಾನು 12 ವರ್ಷದಿಂದ ಮಾಡ್ತಾಯಿದ್ದೀನಿ. ಇದನ್ನು ಗುರುತಿಸಿದ ಸಂತೋಷ್ ಸರ್ಗೆ ತುಂಬ ಧನ್ಯವಾದಗಳು ಹೇಳ್ತೀನಿ ನಾನು. ಇದರೊಳಗಡೆ ನಮ್ಗೆ ಹೇಗೆ ಗೊತ್ತಾ, ಒಂದು ಎಲ್ಲ ಹೆಣ್ಮಕ್ಳು ಒಂದು ದೊಡ್ಡ ಮೂಟೆನೂ ಹೊತ್ಕೊಂಡು ಹೋಗ್ತಾ ಇರ್ತಾರೆ ಅವ್ರ ಬೆನ್ನಿಂದೆ. ಲೈಕ್ ಫ್ಯಾಮಿಲಿ, ಮನೆ, ಕೆಲಸ ಎಲ್ಲನೂ ಇರುತ್ತಲ್ಲ. ಈಗ ನಾವು ಅದನ್ನು ಬೆಟ್ಟ ಹತ್ತಿದ್ದಂಗೆ ಆ ಮೂಟೆನ ಹೊತ್ಕೊಂಡು ಬೆಟ್ಟ ಹತ್ತುತ್ತಿರ್ತೀವಲ್ಲ, ಅದೆಷ್ಟು ದೊಡ್ಡ ಶ್ರಮ ಗೊತ್ತಾ. ಯಾರಾದರೂ ಒಬ್ಬರು ಬಂದು ಒಂದು ಕೈ ಹಾಕಿ ನಡಿ ಮುಂದೆ ಅಂದ ಕೂಡಲೇ ನಮಗೆ ಇಲ್ದಿರೋ ಇರೋ ಸಂತೋಷ ಅಲ್ಲಿ ಬರುತ್ತೆ ಗೊತ್ತಾ. ಅಪ್ಪ ಸಾಕು ಅಂತ. ಆ ರೀತಿ ಈ ರೆಕಗ್ನೈಸೇಷನ್ ನಮಗೆ ಹೆಣ್ಮಕ್ಳಿಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅವಾರ್ಡ್. ಮಾಲಿನಿ ಸತೀಶ್ ಅನ್ವೇಕರ್. ನಾನು ಕಲ್ಚರಲಲ್ಲಿ ಮತ್ತು ಎಜುಕೇಷನಲ್ಲಿ ತುಂಬ ಸರ್ವಿಸ್ ಮಾಡಿದ್ದೀನಿ. ಈಗ ಬಹಳಷ್ಟು ಸಾಧನೆಗಳಿಗೆ ಗೌರವ ಕೊಡ್ತಾ ಇದ್ದಾರೆ. ಆದರೆ ಮಹಿಳೆಯರ ಸಾಧನೆಯನ್ನು ಗುರುತಿಸಿ ಗೌರವಿಸಿದ ಸಂತೋಷ್ ಅವರಿಗೆ ತುಂಬ ಧನ್ಯವಾದಗಳು. ಇದು ಪ್ರತಿದಿನದ ಶ್ರಮ, 1-2 ದಿನದ ಶ್ರಮ ಅಲ್ಲ. ಸೊ ಮಹಿಳೆಯರನ್ನು ಗೌರವಿಸಿ ಅವ್ರಿಗೊಂದು ಸನ್ಮಾನ ಕೊಟ್ಟಿದ್ದು ಆ ಸಂತೋಷ್ ಅವ್ರಿಗೆ ನಮಗೆ ಬಹಳಷ್ಟು ಸಂತೋಷ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಮಂಜುಳಾ ಯುವರಾಜ್ ಅಂತ. ನಾನು ಸೈಕಾಲಜಿಸ್ಟು ಮತ್ತು ನಾನು ಲೈಫ್ ಕೋಚು. ಅಲ್ಲದೆ ಒಂದು ಮಿತ್ರ ಫೌಂಡೇಶನ್ ಅಂತ ಒಂದು ಸಂಸ್ಥೆ ಇದೆ, ಅದರ ಒಂದು ಸಂಸ್ಥಾಪಕಿ.
ಸುಮಾರು ಒಂದು 20 ವರ್ಷಗಳಿಂದ ಈ ಸಮಾಜ ಸೇವೆ ಮತ್ತು ಈ ಒಂದು ಕೌನ್ಸಿಲಿಂಗ್ ಫೀಲ್ಡಲ್ಲಿ ಇದ್ದೀನಿ. ತುಂಬ ಖುಷಿಯಾಗತ್ತೆ ಈ ಥರ ಒಂದು ನಾವು ಮಾಡ್ತಿರೋ ಸೇವೆಯನ್ನು ಗುರುತಿಸಿ ಇಲ್ಲಿ ಕರೆದು ಒಂದು ಅವಾರ್ಡ್ನ ಕೊಡೋವಂಥದ್ದು. ಈ ಒಂದು ಅವಾರ್ಡ್ ಏನಿದೆ ಮಹಿಳಾ ರತ್ನ ಅವಾರ್ಡ್ ಅಂತ 2026ರಲ್ಲಿ ಕೊಟ್ಟಂತಹ ಈ ಒಂದು ಸ್ವರ್ಣ ಭಾರತ್ ಸಂಸ್ಥೆಯವ್ರಿಗೆ ತುಂಬ ಧನ್ಯವಾದಗಳು. ತುಂಬ ಖುಷಿ ಆಗ್ತಿದೆ. ಮನೋಮಿತ್ರ ಅಂತ ಒಂದು ಹೊಸ ಒಂದು ವೆಂಚರ್ನ ನಾವು ಶುರು ಮಾಡಿದ್ದೀವಿ. ಇವಾಗ ಎಲ್ಲ ಇದೆ, ಆದರೆ ಮಾನಸಿಕ ಒಂದು ಸ್ಥೀಮಿತವನ್ನು ಕಳ್ಕೊಳ್ತಾ ಇದ್ದೀವಿ ನಾವು. ಅದರ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡುವಂಥ ಒಂದು ಹೊಸ ಒಂದು ವೆಂಚರ್ನ ಸ್ಟಾರ್ಟ್ ಮಾಡಿದ್ದೀವಿ. ಅದರ ಹೆಸರು ಮನೋಮಿತ್ರ ಅಂತ. ಸೊ ಇದು ಮಾನಸಿಕ ಒಂದು ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಸಹಾಯ ಮಾಡೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲರೂ ಇದ್ರ ಸಹಾಯನ ಮಾಡ್ಕೊಳ್ಬೇಕು ಅಂತ ಕೇಳ್ತಾ ಧನ್ಯವಾದಗಳು ಈ ಅವಾರ್ಡ್ನ ಕೊಟ್ಟಿದ್ದಕ್ಕೆ. ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನನ್ನ ಹೆಸರು ಲಕ್ಷ್ಮೀ ಪ್ರಭುದೇವ್ ಜಂಗಮ್ ಶೆಟ್ಟಿ ಅಂತ. ನಾನು PGH ಹಾಸ್ಪಿಟಲ್ ಡೈರೆಕ್ಟ್ರು, ಮತ್ತು ನಾನು IT ನಲ್ಲೂ ಇದ್ದೀನಿ. ನಾನು 15 ವರ್ಷದಿಂದ IT ಫೀಲ್ಡಲ್ಲಿ ಸಾಫ್ಟ್ವೇರ್ ಕಂಪ್ನಿ ಡೈರೆಕ್ಟರ್ ಆಗಿದ್ದೀನಿ. PGH ಹಾಸ್ಪಿಟಲ್ ಡೈರೆಕ್ಟರ್ ಆಗಿದ್ದೀನಿ. ಇವಾಗ ನಾನು ಹೊಸದಾಗಿ ರಿಯಲ್ ಎಸ್ಟೇಟ್ ಪ್ರಾಪರ್ಟಿ ಕನ್ಸಲ್ಟೆಂಟ್ ಅಂತ ಅದು ಒಂದು ಹೊಸ ಬಿಸ್ನೆಸ್ ಶುರು ಮಾಡಿದ್ದೀನಿ. ನಾನು ಸೋಷಲ್ ವರ್ಕರ್, ಸಮಾಜ ಸೇವೆಯಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಇದೆ ನನಗೆ. ನಾನು ಸುಮಾರು ಕಾಲೇಜ್ ಡೇಜಿಂದ ಸುಮಾರು ಜನರಿಗೆ ಬ್ಲಡ್ ಡೊನೇಷನ್ನುಗೆ ಹೆಲ್ಪ್ ಮಾಡಿದ್ದೀನಿ. ಬ್ಲಡ್ ಅರೇಂಜ್ ಮಾಡಿದ್ದೀನಿ. ನೀಡಿ ಪೇಷಂಟ್ಗಳಿಗೆಲ್ಲ ಬ್ಲಡ್ ಅರೇಂಜ್ ಮಾಡಿದ್ದೀನಿ. ನಾನು ಆ್ಯಸ್ ಆಫ್ ನಾವು ಇವತ್ತಿನ ದಿನಕ್ಕೆ ನಾನು ಮೋರ್ ದೆನ್ 1,000ಕ್ಕಿಂತ ಹೆಚ್ಚು ಪೇಷಂಟ್ಗಳಿಗೆಲ್ಲ ನಾನು ಬ್ಲಡ್ಡನ್ನು ಅರೇಂಜ್ ಮಾಡಿಕೊಟ್ಟಿದ್ದೀನಿ. ಇದನ್ನೆಲ್ಲ ಗುರುತಿಸಿ ಸ್ವರ್ಣ ಭಾರತ್ ಫೌಂಡೇಶನಿಂದ ನಮ್ಮಂಥ ಎಲ್ಲ ನನಗಿನ್ನ ಇನ್ನೂ ಚೆನ್ನಾಗಿ ಸಾಧನೆ ಮಾಡಿದವರು ಇದರಲ್ಲಿದ್ದಾರೆ. ಎಲ್ಲರಿಗೂ ಕರೆದು ಒಂದು ಸಮಾಜದಲ್ಲಿ ಒಂದು ಚೆನ್ನಾಗಿರೋ ಕೆಲಸ ಮಾಡ್ತೀರಾ ಅಂತ ಹೇಳಿಬಿಟ್ಟು ಕರೆದುಬಿಟ್ಟು ನಮ್ಮನ್ನೆಲ್ಲ ಈ ಥರ ಒಂದು ಅವಾರ್ಡ್ ಕೊಟ್ಟು ಒಂದು ರೆಸ್ಪೆಕ್ಟ್ಫುಲ್ಲಾಗಿ ಒಂದು ಫಂಕ್ಷನ್ ಮಾಡಿ ನಮಗೆ ಮಾಡಿದ್ದಾರೆ. ತುಂಬ ತುಂಬ ಧನ್ಯವಾದಗಳು ಡಾಕ್ಟರ್ ಸಂತೋಷ್ ಅವ್ರಿಗೆ. ನಾನು ನಂದಿನಿ ಮೂರ್ತಿ. ನಾನು ನ್ಯೂಟ್ರಿಷನಿಸ್ಟ್ ಮತ್ತು ವೆಲ್ನೆಸ್ ಕನ್ಸಲ್ಟೆಂಟ್. ನಾನು ಮೈಸೂರಿಂದ ಬಂದಿದ್ದೀನಿ. ಮೊದಲನೇದಾಗಿ ಸ್ವರ್ಣ ಭಾರತ್ ಫೌಂಡೇಶನ್ ಅವರಿಗೆ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಈ ವರ್ಷ 2026ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಂದು ಮಹಿಳೆಯರಿಗೆ ಸನ್ಮಾನ ಮಾಡ್ತಾ ಇರೋದು, ಗೌರವಿಸ್ತಾ ಇರೋದು ಒಂದು ಸ್ಫೂರ್ತಿದಾಯಕ. ಸೊ ನಮ್ಮ ಜವಾಬ್ದಾರಿ ಇನ್ನೂ ಹೆಚ್ಚಾಗತ್ತೆ ಇದರಿಂದ. ಸೊ ಆರೋಗ್ಯದಲ್ಲಿ ಆಹಾರದಿಂದ ಆರೋಗ್ಯ ಅನ್ನೋ ಒಂದು ಪರಿಪಾಲನೆ ಇರಬೇಕಾಗತ್ತೆ. ಆಹಾರನೇ ಮುಖ್ಯ. ಯಾವುದೋ ಜಂಕ್ ಫುಡ್ ತಿಂದು ಜನ್ರೇಷನ್ ಜಾಸ್ತಿ ಆಗ್ತಾ ಇದೆ. ಸೊ ಈ ಒಂದು ವೇದಿಕೆಯಲ್ಲಿ ಇಂಥ ಒಂದು ಸನ್ಮಾನ ನಿಜವಾಗ್ಲೂ ಸ್ಫೂರ್ತಿದಾಯಕ, ತುಂಬ ಸಂತೋಷಕರ. Namaste, I'm Meghna Iyengar, a Bharatanatyam dancer and a model. I wholeheartedly thank Dr. Rajni Santosh, Swarna Bharat Foundation for recognizing and encouraging women to do more and more of such works. It's truly an honor. Thank you so much. I am Masum Behra, one educationist in Bangalore. I have already worked all over India, more than 5 states, and we all are busy in doing our own profession, own work. But Swarna Bharat Foundation, he decided to nominate me, and they shortlisted and they awarded me this Santosh sir. When I got a call from him that you are shortlisted and you are selected for this award, I felt very happy. Hi, ellarika namaskara. I would like to special thanks to Swarna Bharat Foundation and special thanks to Rajni Santosh for inviting me for this event. Thank you so much for this thing. ಹೆಸರು BN ಚೈತ್ರ. ನಾನು ಕರ್ನಾಟಕ ಡೆಫ್ ವುಮನ್ ಫೌಂಡೇಶನ್ನಿನ ಜನರಲ್ ಸೆಕ್ರೆಟರಿ. ನಾನು ನನ್ನ ಕಮ್ಯುನಿಟಿ ಅಂದರೆ ಮಾತು ಬರದೇ ಇರೋರಿಗೆ ಬಹಳಷ್ಟು ಹೆಲ್ಪ್ ಮಾಡಿದ್ದೀನಿ. ಅವರ ಸರ್ವೀಸ್, ಅವರ ಏಳಿಗೆಗಾಗಿ ಬಹಳ ಕೆಲಸ ಮಾಡಿದ್ದೀನಿ. ಈ ದಿನ ಡಾಕ್ಟರ್
ರಜನಿ ಸಂತೋಷ್ ಅವರು ನಮ್ಮನ್ನು ಗುರುತಿಸಿ ನನಗೆ ಅವಾರ್ಡ್ ಕೊಟ್ಟಿರೋದು ಬಹಳ ಸಂತೋಷ. ನಾನು ಅವರಿಗೆ ಮತ್ತು ಸ್ವರ್ಣ ಭಾರತಿ ಟ್ರಸ್ಟ್ ಅವರಿಗೆ ನನ್ನ ವಂದನೆಗಳನ್ನು ತಿಳಿಸ್ತೀನಿ. ಹ್ಯಾಪಿ ವುಮೆನ್ಸ್. ಹಾಯ್ ಹಲೋ, ನಾನು ಡಾಕ್ಟರ್ ನಂದಿನಿ ಪ್ರಕಾಶ್ ಅಂತ, ಕೋಫೌಂಡರ್ ಆಫ್ ಭೂಮಿಕಾ ನೆಸ್ಟ್. ನಾನು ನ್ಯಾಚುರೋಪತಿ ಮತ್ತು ಅಕ್ಯುಪಂಚರ್ ಕ್ಲಾಸಸನ್ನು ತಗೊಳ್ತೀನಿ, ಹಾಗೆ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದೀನಿ. ಸೊ ನನ್ನ ಉದ್ದೇಶ ಏನಪ್ಪ ಅಂತಂದರೆ, ಸಾಮಾನ್ಯ ಜನರಿಗಾಗ್ಬೋದು, ಇವಾಗ ಎಲ್ಲರಿಗೂ ಕಾಯಿಲೆ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಎಲ್ಲರೂ ಆಲೋಪತಿ ಮೆಡಿಸಿನ್ಸಿಂದ ಹೊಡ್ತಾ ಇರ್ತಾರೆ. ಸೊ ಆಲೋಪತಿ ಮೆಡಿಸಿನ್ಸ್ ಇಲ್ಲದೇ ಯಾವ ರೀತಿ ಗುಣಮುಖರಾಗ್ಬೋದು ಅಂತ ತಿಳಿಸ್ಕೊಡೋದು ನಮ್ಮ ಒಂದು ಸಂಸ್ಥೆಯ ಉದ್ದೇಶವಾಗಿದೆ. ಸೊ ಥ್ಯಾಂಕ್ಸ್ ಟು ಸ್ವರ್ಣ ಭಾರತ್ ಅವ್ರಿಗೆ ಈ ಅವಾರ್ಡ್ ಕೊಟ್ಟಿರೋದಕ್ಕೆ. Hi, I'm Dr. Nabila Chapra. I'm very happy that Swarna Bharat Foundation has given me this Excellence Award. And I have a brand called Lavelle. It is skin and hair care products, natural products with instant results. So thank you so much. Hi everyone, I'm so glad here today at Swarna Bharatiya Award. So I'm Padmini Vijay. This award is for the entrepreneurship. I've been having a venture of business called as an Art of Elevation, where we handle with the real estate, training and management, promotion and marketing, and event management, art and design as well. So this is my profile. I'm so glad that they have recognized us and called us and awarded for the whatever the work that we are been rendering so long. So I'm glad and I'm very happy. I'm so blessed, and I hope other women also will enjoy this blessing. I've been a part of empowering women and a part of a human resources management. And now I'm so glad that upcoming women will be independent like us and also get recognized and stand firm in the society. Thank you so much for giving this opportunity. I'm so thankful to for the Karnataka Awards, and very thankful to all the people who has helped me, because with this kind of health I came here to receive the award, and this is for my IT leadership and typically in the cyber security field. Thank you very much. Thank you. I have received this award from Mahila Ratna and a Best Entrepreneur for my school running. I have taken a franchisee of Rosemount International, which is in Kagdaspura, Bangalore, and I am taking care of preschool, where I am taking care of little ones, their growth, their development, and I am happy to receive this award. Thank you so much. ನನ್ನ ಹೆಸರು ರಜನಿ. ನಾನು ಇವಾಗ ಪರಿಸರಗೆ ಮತ್ತು ಶಿಕ್ಷಣಗೆ ಅಂತ ಅವಾರ್ಡ್ ತಗೊಂಡಿದ್ದೆ. ಪರಿಸರ ಮತ್ತು ಶಿಕ್ಷಣ, ಮಕ್ಕಳ ಶಿಕ್ಷಣ ಎಷ್ಟು ಉಪಯೋಗವಾಗಿದಂತೆ ನಾಳೆ ಫ್ಯೂಚರು ಮಕ್ಕಳಿಗೆ ಹೆಂಗೆ ಬೆಳೆಸಬೇಕು, ಪರಿಸರಕ್ಕೆ ಏನು ಇಂಪಾರ್ಟೆಂಟ್ ಕೊಡಬೇಕು ಅನ್ನೋ ವಿಷಯದಲ್ಲಿ ಫ್ಯೂಚರು ಡಿಪೆಂಡ್ ಆಗಿದೆ. ಅದಕ್ಕೆ ರೈಸ್ ಯುವರ್ ಚಿಲ್ಡ್ರನ್ ಟು ಕೀಪ್ ದೇರ್ ಎನ್ವಿರಾನ್ಮೆಂಟಲ್ and sustainability development for their bright future. Thank you. Namaskara. I'm Priyanka Rangappa. I run Bhuvi Academy. It's all online programs what I conduct, and I'm really deeply honored to receive this award. Thank you so much. Rashmi Yatiraju, ಮ್ಯೂಸಿಕ್ ಥೆರಪಿಸ್ಟ್ ಆ್ಯಂಡ್ ಹಾಲಿಸ್ಟಿಕ್ ಹೀಲರ್. ಮ್ಯೂಸಿಕ್ ಥೆರಪಿ ಬಗ್ಗೆ ತುಂಬ ಜನರಿಗೆ ನಾಲೆಡ್ಜ್ ಇಲ್ಲ. ಮ್ಯೂಸಿಕ್ ಥೆರಪಿ ಅಂದರೆ ಸಂಗೀತವನ್ನು ಅಳವಡಿಸ್ಕೊಂಡು ಹಲವಾರು ನ್ಯೂರೋ ಡೈವರ್ಜೆನ್ಸಿ ಆಗಲಿ, ಜಿರಿಯಾಟ್ರಿಕ್ ಕೇರ್ ಆಗಲಿ, ಓಲ್ಡ್ ಏಜ್ ಆಗಲಿ, ನಮ್ಮ ಸ್ಟ್ರೆಸ್ಸು, ಡೈಲಿ ಲೈಫ್ ಇಶ್ಯೂಸು, ಫಿಸಿಕಲ್ ಆಗಲಿ, ಮೆಂಟಲ್ ಆಗಲಿ, ಸೈಕಲಾಜಿಕಲ್ ಆಗಲಿ, ನ್ಯೂರಲಾಜಿಕಲ್ ಆಗಲಿ, ಇಮೋಷ್ನಲ್ ಇಶ್ಯೂಸ್ ಆಗಲಿ,
ಏನೇ ಥರದ ಒಂದು ಇಶ್ಯೂಸನ್ನು ನಾವು ಅಡ್ರೆಸ್ ಮಾಡಿ ಸಂಗೀತದ ಮೂಲಕ ಅದಕ್ಕೆ ಒಂದು ಒಳ್ಳೆಯ ಚಿಕಿತ್ಸೆ ನೀಡಬಹುದು ಮತ್ತು ಒಳ್ಳೆಯ ರೀತಿಯಾದಂಥ ಪಾಸಿಟಿವ್ ಚೇಂಜಸ್ನ ಒಂದು ಮನುಷ್ಯರಲ್ಲಿ ಕಾಣ್ಕೋಬೋದು. ಸಂಗೀತವನ್ನು ಅಳವಡಿಸ್ಕೊಳ್ಳೋದ್ರಿಂದ ಯಾವ ಥರ ಒಂದು ಪ್ರೆಗ್ನೆನ್ಸಿಯಲ್ಲೇ ಒಂದು ಅಳವಡಿಸ್ಕೊಳ್ಳೋದ್ರಿಂದ ಒಂದು ಮಗುವ ಬೆಳವಣಿಗೆಗೆ ಹಾಗೂ ಆ ತಾಯಿಗೆ ಎಷ್ಟು ಚೆನ್ನಾಗಿರುತ್ತೆ ಮತ್ತು ಆ ಮಗು ಸುಸೂತ್ರವಾದ ಡೆಲಿವರಿ ಆಗುತ್ತೆ ಅಂತ ನಾನು ಹೇಳ್ತಿದ್ದೀನಿ. ಆ ರೀತಿಯಲ್ಲಿ ಸಂತೋಷವಾಗಿ ತುಂಬ ಎಲ್ಲರೂ ಒಬ್ರಿಗೊಬ್ಬರು ಸಹಾಯ ಮಾಡಿಕೊಂಡು ಲೆಟ್ ಅಸ್ ಮೇಕ್ ದಿಸ್ ವರ್ಲ್ಡ್ ಅ ಹ್ಯಾಪಿ ಪ್ಲೇಸ್ ಟು ಲಿವ್ ಇನ್. ಥ್ಯಾಂಕ್ ಯು ಸೋ ಮಚ್. Thank you so much. I'm Dr. Roshna. I'm very much thankful about Swarna Bharat Foundation for giving me the award and realizing and recognizing the role of women in the society so beautifully and enjoying the womanhood through your foundation. Thank you, jury. Thank you, sir, for making us more responsible for our own health to take charge. Thank you so much. ನನ್ನ ಹೆಸರು ರಜನಿ ವಿ ಶಾಸ್ತ್ರಿ. ನಾನು ಪ್ರವೃತ್ತಿಯಲ್ಲಿ ಯೋಗ ಶಿಕ್ಷಕಿ ಅಂತ ಯಾವಾಗಲೂ ಹೇಳ್ಕೊಡ್ತೀನಿ. ಯಾಕೆಂದರೆ ವೃತ್ತಿಯಾಗಿ ನಾನು ಆಯ್ಕೆ ಮಾಡಿಕೊಂಡು ಸುಮಾರು 10 ವರ್ಷಗಳು ಸಂದಿದೆ. ಪ್ರವೃತ್ತಿಯಲ್ಲಿ 15 ವರ್ಷಗಳಿಂದ ಮೇಲ್ಪಟ್ಟು ನಾನು ಈ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಶ್ರೀ ಯೋಗಧಾಮ ಕಡಬಗೆರೆಯಲ್ಲಿ ಒಂದು ಯೋಗ ಸಂಸ್ಥೆಯನ್ನು ಕೂಡ ನಡೆಸ್ತಾ ಬರ್ತಾ ಇದ್ದೀನಿ. ಥೆರಪಿಸ್ಟ್ ಆಗಿ ಯೋಗ ಗುರುವಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇವತ್ತಿನ ಈ ಧಾವಂತದ ಜೀವನದಲ್ಲಿ ಇದು ತುಂಬ ಅವಶ್ಯಕವಾಗಿರುವಂಥದ್ದು. ಸೊ ಜನಸಾಮಾನ್ಯರಲ್ಲಿ ಬದಲಾವಣೆಯನ್ನು, ಜೀವನ ಶೈಲಿಯ ಬದಲಾವಣೆ, ಆಹಾರ ಪದ್ಧತಿಯ ಬದಲಾವಣೆಯನ್ನು ತಂದುಕೊಡೋದಕ್ಕೆ ಯೋಗ ಮಾರ್ಗ, ಪಾರಂಪರಿಕವಾಗಿ ಬಂದಿರುವಂಥದ್ದು ಯೋಗ ಮಾರ್ಗ, ಅದನ್ನು ನಾನು ಕಲಿತು 10 ಜನರಿಗೆ ಹೇಳ್ಕೊಡೋದ್ರಲ್ಲಿ ಬಹಳ ಸಂತೃಪ್ತಿಯನ್ನು ಕಂಡುಕೊಂಡಿದ್ದೀನಿ ನನ್ನ ಜೀವನದಲ್ಲಿ. ಸೊ ಇದನ್ನು ಗುರುತಿಸಿ ನಮ್ಮ ಜವಾಬ್ದಾರಿಯನ್ನು ಇನ್ನಷ್ಟು ನಾನು ಪ್ರತಿ ಸತಿ ನನಗೆ ಬೇಕಾದಷ್ಟು ಅವಾರ್ಡುಗಳು ಸಂದು. ಸೊ ಪ್ರತಿ ಸತಿ ಸಂದಾಗ್ಲೂ ನನಗೆ ಒಂದೇ ಅನಿಸೋದು, ನನ್ನ ಜವಾಬ್ದಾರಿ ಹೆಚ್ಚಿದೆ ಸಮಾಜದ ಮೇಲೆ. ನಾನು ಗುರುತಿಸಿದ್ದಾರೆ ಅಂದರೆ ಮತ್ತೆ ಪುನಃ ನಾನು ಇನ್ನು ಬಿಡ್ದೇಳ್ಬೇಕು. ಯಾಕಂದರೆ ಏರಿಳಿತಗಳು ಸರ್ವೇ ಸಾಮಾನ್ಯ, ಒಮ್ಮೊಮ್ಮೆ ಬೇಡ ಅನ್ನಿಸ್ಬಿಡುತ್ತೆ ಈ ಪ್ರೊಫೆಷನ್. ಆದಾಗ್ಲೂ ಈ ಥರದ ಜವಾಬ್ದಾರಿಗಳು, ಈ ಥರ ಗುರುತಿಸಿ ನಮ್ಮನ್ನು ಕೊಟ್ಟಾಗ ನಮ್ಮ ಜವಾಬ್ದಾರಿ ಹೆಚ್ಚಿಸುತ್ತೆ. Hi, I'm Priyanka V. Sahai. I'm a fashion designer, and today I'm very happy and very grateful that I received this Mahila Ratna Award, Women Excellence Award 2026. I'm very grateful, and a special thanks to my parents for the big support, my family, my kids, for my kids special. Thank you so much. ನಮಸ್ಕಾರ, ನನ್ನ ಹೆಸರು ಅನಿತಾ, ಕೋಲಾರಿಂದ ಬಂದಿದ್ದೀನಿ. ನಾನು ಕೋಟೆಕಲ್ ವರ್ಕ್ ಮಾಡ್ತಾ ಇದ್ದೀನಿ. ನನಗೆ ತುಂಬ ಖುಷಿ ಆಗ್ತಾ ಇದೆ ಈ ಅವಾರ್ಡ್ ಸಿಕ್ಕಿರೋದಕ್ಕೆ. ಸ್ವರ್ಣ ಭಾರತ ಫೌಂಡೇಶನ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಸಂತೋಷ್ ಸರ್ಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲ ವುಮೆನ್ ಅಚೀವರ್ಸ್ಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್. A lot to you. Thank you everybody and all the 3 forces, the women forces in my life, my sisters and my mother, who had been always supportive, encouragement and the driving force towards whatever I am doing now. And of course, when I started up this thing, my husband, he said, okay, go ahead, I'll be supportive. Then we both ventured into it, and this we are 10th year. This is for you, everybody, to my dad, to my brother, to my sisters and to my husband. Thank you a lot. Thanks a lot. Privileged honor to be awarded from Mahila Ratna Women's Excellence Award 2026 on the occasion of International Women's Day for being a woman entrepreneur and a visionary leader. I am a cancer warrior for 3 times. I carry 20 years of corporate experience in Bangalore, and I'm starting a new business in education in Bangalore. I want to tell every woman that if I can live, I can lose my hair 3 times, I can battle cancer 3 times and win the game of life, then anybody can do this. Privileged to be a woman. Thank you. Hi, my name is Sarala. My business name is Lakshmi Tex, 8 years experience. Today very happy to receive Swarna Bharat Award. This big motivation award in my life. This is big reason for me getting this award, my husband's support. Then I would like to thank him this time. And once again, thank you so much for the Swarna Bharat Foundation.
ಸರಸ್ವತಿ ಅಂತೇಳಿ ಮೈಸೂರಿಂದ ಬಂದಿದ್ದೀನಿ. ನಂದು 2 NGO ಇದೆ. ಒಂದು ಸರಸ್ವತಿ ಚಾರಿಟಬಲ್ ಟ್ರಸ್ಟ್ ಅಂತ, ಇನ್ನೊಂದು ಸರಸ್ವತಿ ಚಾರಿಟಬಲ್ ಟ್ರಸ್ಟ್ ಜೊತೆಗೆ ವಿದ್ಯಾದಾತ್ರಿ ಸೇವಾಶ್ರಮ ಅಂತ. ಮತ್ತು ಈ ಎರಡದೂ ನಾನೇ ಹ್ಯಾಂಡಲ್ ಮಾಡ್ತಾ ಇರೋದು. ಇಲ್ಲಿ ಕೌನ್ಸ್ಲಿಂಗು ಮತ್ತು ರೀಇಂಟಿಗ್ರೇಷನ್ ಪ್ರೋಸೆಸ್ ನಡೆಯುತ್ತೆ. ಇವತ್ತು ಸ್ವರ್ಣ ಭಾರತ್ ಫೌಂಡೇಶನ್ನಿಂದ ಈ ಒಂದು ಅವಾರ್ಡ್ ಬಂದಿದೆ, ನನಗೆ ತುಂಬ ಖುಷಿ ಆಗ್ತಾ ಇದೆ. ಸೊ ಇದನ್ನು ನನ್ನ ಕ್ರೆಡಿಟ್ ಎಲ್ಲ ಸಂತೋಷ್ ಅವ್ರಿಗೆ ಹೇಳ್ತೀನಿ, ಯಾಕಂದರೆ ಅವರು ನನ್ನ ಸೇವೆನ ಗುರುತಿಸಿ ಈ ಒಂದು ಅವಕಾಶನ ಕೊಟ್ಟಿರೋದಕ್ಕೆ ನಾನು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗಲ್ಲ. ಸೊ ಥ್ಯಾಂಕ್ ಯು ಸ್ವರ್ಣ ಭಾರತ್, ಥ್ಯಾಂಕ್ ಯು ಸೊ ಮಚ್. It's a very proud moment for me. After serving the nation for 10 years, I have been awarded with the Mahila Ratna Award winner for serving the nation in the branch of education in Indian Air Force, and I dedicate this to all the teachers who have stood behind me to achieve this. Thank you everyone. First of all, I would like to thank Swarna Bharat for the 3rd time I have been awarded a state, national, and this is for the women, especially because I run a women organization for baking school. I am running. I am the founder and owner of Tasty Bakes with Shweta. This is my 12th award, and I am really happy that I have been recognized by the nation now. Thank you. Okay, Namaskara Bangalore. Okay, here I am Sagarika. Thank you so much Swarna Bharat Foundation for this honorable recognition. I'm so happy for this, and yes, by profession I'm a teacher. Teaching it not just a profession for me, it's a commitment towards the saving the young minds and nurturing the tiny ones. Okay, thank you so much. I believe that education is important for everybody, irrespective of gender or anything, and I believe where you are born should not decide how you learn. So I think I stand as a Robin Hood for all the students out there to learn and get the best education possible. Thank you. Dr. Soya Nambiar, having worked for over 34 years with different schools in CBSE as a teacher and the principal, and at present being the secretary to Women Empowerment Cell of International Human Rights Association, Bangalore, Karnataka. I feel privileged to be an awardee today, and I urge all the people to take use of the services from International Human Rights Association. Thank you. ಮಹಿಳಾ ದಿನಾಚರಣೆದ ಇಂಟರ್ನ್ಯಾಷನಲ್ ಮಹಿಳಾ ದಿನಾಚರಣೆದ ಎಲ್ಲರಿಗೂ ಶುಭಾಶಯಗಳು. ಮತ್ತು ಇದು ಅವಾರ್ಡ್ ಬಂದಿರೋದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ದ ಸಂತೋಷ್ ಅವ್ರಿಗೆ. ಸಂತೋಷ್ ಅವ್ರು ಸುಮಾರು ವರ್ಷದಿಂದ ನಮಗೆ ಗೊತ್ತಿರೋದ್ರು. ಸೊ ಸಂತೋಷ್ ಅವರು ಇದನ್ನು ನನಗೆ 15 ಇಯರ್ಸ್ ಅವಾರ್ಡ್ಸಿಗೆ ಲಾಸ್ಟ್ ಇಯರ್ ನನಗೆ ಪ್ರೆಸೆಂಟ್ ಮಾಡಿದ್ರು ಆ್ಯಕ್ಚುಲಿ. ಸೊ ಈ ವರ್ಷ ಕೂಡ ಸಂತೋಷ್ ಅವ್ರು ತೊಗೊಳ್ಳಿ, ಒಳ್ಳೆ ಅಚೀವ್ಮೆಂಟ್ಸ್ ಇರುತ್ತೆ ಅಂತ ಹೇಳಿದರು. ಸೊ ಆ ಕಾರಣಕ್ಕೋಸ್ಕರನೇ ಮತ್ತು ಇದು 2ನೇ ಅವಾರ್ಡು ಸ್ವರ್ಣ ಭಾರತ ಫೌಂಡೇಶನ್ಸಿಂದ. ಸೊ ಸಂತೋಷ್ ಅವರು ತುಂಬ ಒಳ್ಳೆ ಕೆಲಸ ಮಾಡ್ತಾರೆ. ಸೊ ಅವ್ರಿಗೆ ಒಳ್ಳೆಯದಾಗಲಿ. Ratna Excellency Award ಬಂದಿದೆ, and the Swarna Bharat Foundation has been doing an excellent job in recognizing and appreciating women who have really contributed to the society in one way or the other. ಮನೆಯಲ್ಲಿ ನಾವು ಅಡುಗೆ ಮಾಡಿದ್ರೇ ಅಪ್ರಿಸಿಯೇಷನ್ ಸಿಗೋದು ಇಸ್ ವೆರಿ ವೆರಿ ರೇರ್. ಬಟ್ ಆ ಥರ ಇರುವಾಗ ನಮ್ಮ ಟ್ಯಾಲೆಂಟ್ಗೆ ನಾವು ಮಾಡಿರೋ ಸರ್ವಿಸ್ಗೆ ಸ್ವರ್ಣ ಭಾರತ್ ಫೌಂಡೇಶನ್ ಅವರು ದೇ ಹ್ಯಾವ್ ಬೀನ್ ಡೂಯಿಂಗ್ ಅನ್ ಎಕ್ಸಲೆಂಟ್ ಜಾಬ್ in appreciating women who are really not getting ಇದರಲ್ಲಿ recognition ಅನ್ನೋದು ಸಿಗೋದು is very difficult. And in that aspect ಅಲ್ಲಿ Swarna Bharat Foundation, especially International Women's Day celebration ಕಾರಣದಿಂದ they have been awarding, and they're doing an excellent job. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಲಕ್ಷ್ಮಿ ಅಂತ. ನಾನು ಬಿಸ್ನೆಸ್ ಫೀಲ್ಡಲ್ಲಿ ಇದ್ದೀನಿ. ಐ ಆಮ್ ರನ್ನಿಂಗ್ ಸೂಪರ್ ಮಾರ್ಕೆಟ್ ಆ್ಯಂಡ್ ಇಮಿಟೇಷನ್ ಜ್ಯುವೆಲರಿ ಶಾಪ್. ತುಂಬ ಖುಷಿ ಆಗುತ್ತೆ ಈ ಅವಾರ್ಡ್ ತೊಗೊಳೋದಕ್ಕೆ. ಬಿಸ್ನೆಸ್ಗೆ ಅಂತ ಹೇಳಿದ್ರೆ ಇದು ಇಯರ್ ಎಂಡಲ್ಲಿ ಏನೋ ಒಂದು ರೆಕಗ್ನೈಸೇಷನ್ ಮಾಡಿ ನಮಗೆ ಒಂದು ಅವಾರ್ಡ್ ಕೊಟ್ಟಿರೋದು ಸ್ಕೂಲ್ನಲ್ಲಿ ಏನೋ ಗೆದ್ದಂಗಾಗಿದೆ.
ಸೊ ಥ್ಯಾಂಕ್ ಯು ಫಾರ್ ಸ್ವರ್ಣ ಭಾರತ್ ಫೌಂಡೇಶನ್. I am Dr. Sabita Sinha, medical oncologist and MD in electrohomeopathy. I have my clinic in Electronic City Phase 2, Dr. Sabita's multi-speciality homeo-care. I do treatment for cancer, physical and mental cases. I would like to give special thanks to Suvarna Bharati this one for this special award. Thank you. My name is Yashoda. I was working as a nursery teacher in FS school. I'm very much grateful and thankful to Swarna Bharat Foundation and especially Rajneesh Santosh sir for honoring me. Thank you so much. I would like to thank the foundation, the Swarna Bharat Foundation, and also Dr. Rajneesh Santosh for presenting this award for all the women all over. Thank you so much, and we are really grateful and blessed to be here in this event today. Thank you so much. ನಮಸ್ಕಾರ, ನನ್ನ ಹೆಸರು ಜ್ಯೋತಿ KL ಅಂತ ಅಂದ್ಬಿಟ್ಟು. ಫಸ್ಟ್ ಆಫ್ ಆಲ್ ನಾನು ನನ್ನ ಇದನ್ನು ಗುರುತಿಸಿ ನನಗೆ ಒಂದು ಅವಾರ್ಡ್ ಕೊಟ್ಟಿರ್ತಕ್ಕಂಥ ಸ್ವರ್ಣ ಭಾರತ್ ಫೌಂಡೇಶನ್ಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದೇ ರೀತಿ ವುಮೆನ್ಸ್ಗೆಲ್ಲ ತುಂಬ ಇದು ಮಾಡ್ತಾ ಇದ್ದಾರೆ. ಇದೆಲ್ಲ ನಮಗೆ ಒಂದು ಮೋಟಿವೇಶನ್ನು ಅಂತ ಅನಿಸುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಖುಷಿ ಆಗ್ತಾ ಇದೆ ಈ ಅವಾರ್ಡ್ ಸಿಕ್ಕಿರೋದಕ್ಕೆ. ಮತ್ತು ಪ್ರತಿಯೊಬ್ಬರು ಮಹಿಳೆಗೆ ಈ ಥರ ಅವಕಾಶ ಸಿಗಬೇಕು. ಸೊ ಇಫ್ ವಿ ಡೂ ಹಾರ್ಡ್ ವರ್ಕ್ ವಿ ವಿಲ್ ಗೆಟ್ ದಿಸ್ ರಿಸಲ್ಟ್. ಸೊ ಎವ್ರಿ ಒನ್ ವುಮೆನ್ ಶುಡ್ ಬಿ ಬಿಕಮ್ ಟು ಟೇಕ್ ಎ ಅವಾರ್ಡ್ ದಿಸ್. ಸ್ವರ್ಣ ಭಾರತ ಇದಕ್ಕೆ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ. ಸೊ ಬಿಲೀವ್ ಇನ್ ಯೋರ್ ಸೆಲ್ಫ್, ಸ್ಟೇ ಸ್ಟ್ರಾಂಗ್, ಕೀಪ್ ಗೋಯಿಂಗ್, ಲೀಡ್ ಟು ಸಕ್ಸಸ್. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗ್ತಾ ಇದೆ.